ಕೇವಲ ₹1 ಇದ್ದರೆ ಸಾಕು. ಕಂಪನಿಯಿಂದ ಈಗ 000 ಆಫರ್ ಅಂತ ಹೇಳಿದೆ. 000 ಅಂತ ಹೇಳಿದರೆ ಅವರು ಇಂಟ್ರೆಸ್ಟ್ ಇಲ್ಲ, ಪ್ರೊಸೆಸಿಂಗ್ ಫ್ರೀ ಇಲ್ಲ, EMI ಫಸ್ಟಿಗೆ ಕೊಡಲಿಕ್ಕೂ ಇಲ್ಲ. ಅಂದರೆ ಫಸ್ಟಿಗೆ ₹1 ಕೊಟ್ಟು ಕೊಂಡೋಗುವಂಥ ಆಫರ್ ಅದು ಕೂಡ ಇದೆ. ಅಂದರೆ ಕಡಿಮೆ ಬೆಲೆಗೆ ಸಿಗುವಾಗ ಎಲ್ರಿಗೂ ತಗೊಳ್ಳುವಂತ ಕಾಣ್ತದೆ. ಅದೇ GST ಇದ್ದು ಒಂದು ದೊಡ್ಡ ಎಕ್ಸ್ಪೆಕ್ಟೇಷನ್ ನಮ್ಮ ಮುಂದಿದೆ. ಅಂದರೆ ಸುಮಾರು 28% GSTಯನ್ನು 18%ಗೆ ಇಳಿಸಿದ್ದಾರೆ. 18% ಇದನ್ನು 5%ಗೆ. ಹಾಗಾಗಿ ತುಂಬ ದೊಡ್ಡ ಬದಲಾವಣೆ ಆಗ್ತದೆ, ದೊಡ್ಡ ಸೇಲ್ ಆಗ್ತದೆ ಅಂತೇಳಿ ಎಲ್ಲರೂ ಕಾಯ್ತಾ ಇರ್ತಾರೆ. ಇಷ್ಟು ವರ್ಷದಿಂದಲೂ ಕೂಡ ನಾವು ಇಲ್ಲಿವರೆಗೆ ಡೆಲಿವರಿಗಿಂತ ₹1 ತಗೊಂಡಿಲ್ಲ ಕಸ್ಟಮರ್ ಹತ್ರ. ಎಲ್ರಿಗೂ ನಮಸ್ಕಾರ, ನಾನು ವಿಜಯ್ ವಿಖ್ಯಾತ್. ಇವತ್ತು ನಾನು ಎಲ್ಲಿದ್ದೀನಿ ಅಂತ ಹೇಳಿದರೆ ಸುರತ್ಕಲಲ್ಲಿದ್ದೇನೆ. ಸುರತ್ಕಲ್ಲಿಗೆ ನಾನು ಯಾಕೆ ಬಂದಿದ್ದೇನೆ ಅಂತ ಹೇಳಿದರೆ ಸೆಪ್ಟೆಂಬರ್ 22ರ ನಂತರ ಎಲೆಕ್ಟ್ರಾನಿಕ್ಸ್ ಹಾಗೆಯೇ ಫರ್ನಿಚರ್ ಮೇಲೆ ಬಹಳ GST ಕಡಿತದ ಮೂಲಕ ನಮ್ಮೆಲ್ಲ ಗ್ರಾಹಕರಿಗೆ ಕೊಡ್ತಿರುವಂಥ ಒಂದು ಸಂಸ್ಥೆಯ ಪರಿಚಯವನ್ನು ಮಾಡಲಿಕ್ಕೆ ಬಂದಿದ್ದೇನೆ. ನೀವೇನಾದರೂ ನಿಮ್ಮ ಮನೆಗೆ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಜೊತೆಗೆ ಫರ್ನಿಚರನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ನಂಬರ್ 1 ಆಗಿರುವಂಥ ಎಲೆಕ್ಟ್ರಾನಿಕ್ಸ್ ಜೊತೆಗೆ ಫರ್ನಿಚರ್ ಶಾಪ್ ಯಾವುದು ಗೊತ್ತಾ ನಿಮಗೆ? ಅದು ಅಗರಿ ಫರ್ನಿಚರ್ಸ್ ಹಾಗೆಯೇ ಎಲೆಕ್ಟ್ರಾನಿಕ್ ಶಾಪ್ ಆಗಿದೆ. ಇವರ ಸುಮಾರು 7 ಶಾಪ್ಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಹಾಗೆಯೇ ಹಲವಾರು ಬ್ರ್ಯಾಂಡೆಡ್ ಕಂಪನಿಗಳ ಡಿಸ್ಟ್ರಿಬ್ಯೂಟರ್ ಆಗಿ ಕೂಡ ಈ ಅಗರಿ ಫರ್ನಿಚರ್ ಜೊತೆಗೆ ಎಲೆಕ್ಟ್ರಾನಿಕ್ಸ್ ಅವರು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ನಿಮಗೆ ಏನಾದರೂ ಬ್ರ್ಯಾಂಡೆಡ್ ಆಗಿರುವಂಥ ಐಟಮ್ಸ್ಗಳನ್ನು ಎಲೆಕ್ಟ್ರಾನಿಕ್ಸ್ ರೂಪದಲ್ಲಿ ಅಥವಾ ಫರ್ನಿಚರ್ ರೂಪದಲ್ಲಿ ನಿಮ್ಮ ಮನೆಗೆ ನೀವು ಕೊಂಡೊಯ್ಯಬೇಕು ಅಂತ ಹೇಳುವ ಆಲೋಚನೆ ಮಾಡ್ತಾ ಇದ್ದರೆ ಅಗರಿ ಬೆಸ್ಟ್ ಆಗಿರುವಂಥ ಸೊಲ್ಯೂಷನ್ ಅಂತ ನಿಮಗೆ ನಾನು ಹೇಳ್ತೇನೆ. ಹಾಗೆಯೇ ಫ್ರೀ ಆಗಿರುವಂಥ ಹೋಮ್ ಡೆಲಿವರಿ ಕೂಡ ಇವರ ಸೌಲಭ್ಯದಲ್ಲಿ ಒಳಗೊಂಡಿದೆ. ಒಂದ್ಸಲ ನೀವು ಈ ಒಂದು ಶೋರೂಮ್ನ ಒಳಭಾಗಕ್ಕೆ ಹೋದರೆ ಇಲ್ಲಿ ಸಿಗುವಂಥ ಪ್ರತಿಯೊಂದು ಐಟಮ್ಸ್ಗಳು ಕೂಡ ನಿಮಗೆ ಸಾಕಷ್ಟರ ಮಟ್ಟಿಗೆ ಅದ್ಭುತವಾದ ಆಫರ್ಗಳು ಹಾಗೆಯೇ ನಮ್ಮ ಕೈಗೆಟುಕುವಂಥ ದರಕ್ಕೆ ಸಿಗ್ತಾ ಇದೆ. ಕೇವಲ GST ಕಡಿತ ಮಾತ್ರ ಅಲ್ಲ, ಮುಂಬರುವ ದಸರಾ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ವಿಶೇಷವಾಗಿರುವಂಥ ಆಫರನ್ನು ಅಗರಿ ಕೊಡ್ತಾ ಇದೆ. ಹಾಗಿದ್ರೆ ಈ ಸಂಸ್ಥೆಯ ಒಳಭಾಗಕ್ಕೆ ಹೋಗಿ ಏನೆಲ್ಲ ಇಲ್ಲಿರುವಂಥ ಐಟಮ್ಸ್ಗಳು ಇದೆ, ಹಾಗೆಯೇ ಇದರ ಓನರ್ ಏನು ಹೇಳ್ತಾರೆ, ನಮ್ಮ ಕೈಗೆಟುಕುವಂಥ ದರಕ್ಕೆ ಇಲ್ಲಿ ಸಿಗುತ್ತಾ ಇಲ್ವಾ ಅನ್ನೋದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಬನ್ನಿ. ಇವತ್ತು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಆಗಿರ್ಬೋದು, ಫರ್ನಿಚರ್ ಆಗಿರ್ಬೋದು, ಇದಕ್ಕೆ ಆಫರ್ಗಳನ್ನು ಅಥವಾ ಕೈಗೆಟುಕುವಂಥ ದರಕ್ಕೆ ನೂರಾರು ಸಂಸ್ಥೆಗಳು ಕೊಡ್ತೇವೆ ಅನ್ನುವಂತಹ ಮಾತುಗಳು ಬರ್ತಾ ಇರ್ತದೆ. ಆದರೆ ಇಷ್ಟರವರೆಗೆ ಒಂದೇ ಒಂದು ಜಾಹೀರಾತುಗಳನ್ನು ಕೊಡದೆ ದಕ್ಷಿಣ ಕನ್ನಡ ಜಿಲ್ಲೆಯ ತುಳುನಾಡಿನ ಜನರ ಮನಸ್ಸಿನಲ್ಲಿ ಒಂದು ಸಂಸ್ಥೆ ಅಚ್ಚಳಿಯದೆ ಉಳ್ಕೊಂಡಿದೆ ಅಂತ ಹೇಳಿದರೆ ಅದು ಅಗರಿ ಫರ್ನಿಚರ್ ಜೊತೆಗೆ ಎಲೆಕ್ಟ್ರಾನಿಕ್ಸ್. ಯಾಕೆ ಅಂತ ಹೇಳಿದರೆ ಅವರು ಕೊಡುವಂಥ ಸೇವೆಗಳೇ ಇವತ್ತು ಜನರಿಗೆ ಬಾಯಿಂದ ಬಾಯಿಗೆ ಪ್ರಚಾರವನ್ನು ಪಡೆದುಕೊಂಡು ಪ್ರತಿಯೊಬ್ಬರ ಮನೆಯಲ್ಲಿ ಅಗರಿಯಿಂದ ಪಡೆದುಕೊಂಡಿರುವಂಥ ಎಲೆಕ್ಟ್ರಾನಿಕ್ಸ್ ಇದೆ, ಹಾಗೆಯೇ ಫರ್ನಿಚರ್ಸ್ಗಳಿದೆ. ಹಾಗೆ ಇವತ್ತು ಮೊಟ್ಟ ಮೊದಲ ಬಾರಿಗೆ ಅಗರಿ ಕಡೆಯಿಂದ ನಾವು ಸೋಷಿಯಲ್ ಮೀಡಿಯಾದ ಮೂಲಕ ಎಲ್ಲ ಗ್ರಾಹಕರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ನನ್ನ ಜೊತೆಗೆ ಈ ಒಂದು ಸಂಸ್ಥೆಯನ್ನು 1992ರಿಂದ ಪ್ರಾರಂಭವನ್ನು ಮಾಡಿಕೊಂಡಿರುವಂತಹ ಇದರ ಓನರ್ ಆಗಿರುವ ಶ್ರೀಯುತ ಅಗರಿ ರಾಘವೇಂದ್ರ ರಾವ್ ಅವರು ಇದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ ಸರ್? ಆರಾಮ. ಎಸ್, ನಮ್ಮನ್ನು ಇವತ್ತು ನಿಮ್ಮ ಸಂಸ್ಥೆಗೆ ಜನರ ಬಹಳ ಒಂದು ವಿಶ್ವಾಸದ ಸಂಸ್ಥೆ ಕರೆಸಿಕೊಂಡಿರೋದಕ್ಕೆ ಧನ್ಯವಾದ. ನಿಮಗೆ ನಿಮಗೂ ಧನ್ಯವಾದ. ನೀವು ಬಹಳ ಸಂತೋಷದಿಂದ ಬಂದಿದ್ದೀರಿ, ಅದಕ್ಕೆ ನಿಮಗೆ ನಮ್ಮ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೆ. ಎಸ್, ಯಾಕೆ ಸರ್ ಇಷ್ಟು ಅಗರಿ ಎಲ್ಲರ ಮನಸ್ಸಿನಲ್ಲಿ ಇಷ್ಟರ ಮಟ್ಟಿಗೆ ಒಂದು ವಿಶ್ವಾಸವನ್ನು ಪಡ್ಕೊಳ್ಳಿಕ್ಕೆ ಕಾರಣ ಅಂತ? ಅಗರಿ ಹೇಳಿದರೆ 92ರಲ್ಲಿ ನಾವು ಆರಂಭ ಮಾಡಿದೆವು, ಎಡಪದವಂತ ಒಂದು ಚಿಕ್ಕ ಹಳ್ಳಿಯಲ್ಲಿ. ಅನಂತರ ಅದನ್ನು ಬೆಳೀತಾ ಬಂದ ಹಾಗೆ ನಾವು ಮಂಗಳೂರು, ಆಮೇಲೆ ಸುರತ್ಕಲ್,
ಆಮೇಲೆ ಮೂಡಬಿದಿರೆಯಲ್ಲಿ ಬ್ರ್ಯಾಂಚನ್ನು ಮಾಡ್ತಾ ಬಂದೆವು. ಅಗರಿ ಹೇಳಿದರೆ ಒಂದು ಯಕ್ಷಗಾನದಲ್ಲಿಯೂ ಕೂಡ ಒಂದು ಹೆಸರಿತ್ತು. ನಮ್ಮ ಅಜ್ಜ ಅಗರಿ ಶ್ರೀನಿವಾಸ ಭಾಗವತರು, ತಂದೆ ಅಗರಿ ರಘುರಾಮ್ ಭಾಗವತರು. ಯಕ್ಷಗಾನದಿಂದ ಇತ್ತು, ಅದು ಊರಿನ ಹೆಸರು ಕೂಡ ಹೌದು. ಕುಪ್ಪೆವದವಿನ ಮುಂದೆ ಇರುವಂಥ ಒಂದು ಊರಿನ ಹೆಸರು ಕೂಡ ಹೌದು. ಹಾಗಾಗಿ ಅಜ್ಜನಿಂದ ಅಗರಿ ಎಂಟರ್ಪ್ರೈಸಸ್ ಅಂತ ಹೇಳೋದನ್ನು ನಾವು ಆರಂಭ ಮಾಡಿದೆವು. ಅವರು ಆರಂಭ ಮಾಡಿ ನಮಗೆ ಆಶೀರ್ವಾದ ಮಾಡಿ ಕೊಟ್ಟರು. ಆನಂತರ ನಾವು ಇಲ್ಲಿವರೆಗೆ ಬೆಳೀತಾ ಬಂದಿದ್ದೇವೆ. ತುಳುನಾಡಿನ ಗಂಡು ಕಲೆಯನ್ನು ಹಿನ್ನೆಲೆಯಾಗಿ ಇರಿಸಿಕೊಂಡು ಅದರ ಮೂಲಕವೇ ಬೆಳೆದು ಬಂದಿರುವ ಕುಟುಂಬ. ಇವತ್ತು ನಿಮ್ಮ ಸಂಸ್ಥೆಗೆ ಬಂದರೂ ಕೂಡ ಅಲ್ಲಿ ಯಕ್ಷಗಾನದ ಒಂದು ರೂಪವನ್ನು ನಾವು ನೋಡ್ಬೋದು. ಅಂದರೆ ಎಷ್ಟು ನಿಮಗೆ ಒಂದು ಸಂಬಂಧ ಯಕ್ಷಗಾನಕ್ಕೂ ಹಾಗೂ ತಮಗಿದೆ ಅಂತ ಹೇಳೋದು ಗೊತ್ತಾಯಿತು. ಸುಮಾರು ಅಗರಿಯ ಎಷ್ಟು ಸಂಸ್ಥೆಗಳು ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆ ಅಂತ? ನಮ್ಮದು ಒಟ್ಟು 8 ಬ್ರ್ಯಾಂಚುಗಳಿದೆ. ಅದರಲ್ಲಿ 2 ಸುರತ್ಕಲಲ್ಲಿದೆ, ಒಂದು ಕುಳಾಯಲ್ಲಿದೆ, ಆಮೇಲೆ ಎಕ್ಸ್ಕ್ಲೂಸಿವ್ ಶೋರೂಮು ಕುಳಾಯಲ್ಲಿದೆ, ಆಮೇಲೆ ಮೂಡಬಿದ್ರೆಯಲ್ಲಿ 2 ಶಾಪ್ ಇದೆ, ಎಡಪದವಲ್ಲಿ 1 ಇದೆ. ಒಟ್ಟು ನಾವು 8 ಶಾಪ್ಗಳನ್ನು ಮಾಡ್ತಾ ಬಂದಿದ್ದೇವೆ. ಅದೇ ರೀತಿ ಸ್ಯಾಮ್ಸಂಗ್, ಫಿಲಿಪ್ಸ್, ಆಮೇಲೆ ವೋಲ್ಟಾಸ್, ಲಾಯ್ಡ್, ಇದರ ಮಂಗಳೂರು, ಉಡುಪಿ, ಆಮೇಲೆ ಉತ್ತರ ಕನ್ನಡಕ್ಕೆ ನಾವು ಡಿಸ್ಟ್ರಿಬ್ಯೂಟರ್ ಕೂಡ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಹಾಗಾಗಿ ಅದು ಒಂದು ನಮಗೆ ಟರ್ನ್ ಓವರ್ ಕೊಡ್ತದೆ. ಆಮೇಲೆ ಜನರಿಗೆ ಯಾವ ಐಟಮ್ಗಳನ್ನು ಬೇಕು ಹೇಳೋದಂತನ್ನು ಯಾವುದೇ ರೇಟಲ್ಲಿ ಕೊಡಲಿಕ್ಕೂ ಕೂಡ ಸಹಕಾರಿಯಾಗ್ತದೆ. 1992ರಲ್ಲಿ ಪ್ರಾರಂಭ ಆಗಿರುವ ಈ ಅಗರಿ ಸಂಸ್ಥೆ ಇವತ್ತು ಎಷ್ಟು ಜನ ನಮ್ಮ ಎಲ್ಲ ಬಂಧುಗಳಿಗೆ ಉದ್ಯೋಗವನ್ನು ಕೊಡ್ತಾ ಇದೆ, ಅವರ ಕುಟುಂಬವನ್ನು ಅದರ ಮೂಲಕ ನೋಡ್ಕೊಳ್ತಾ ಇದ್ದಾರೆ ಅಂತ? ನಾವು ಹೇಳಿದ ಹಾಗೆ ಬೆಳೀತಾ ಬಂದ ಹಾಗೆ ನಮಗೆ ಕಂಪೆನಿಯವರು ಕೂಡ ಸಹಕಾರ ಕೊಟ್ಟರು. ಅವರ ನಮ್ಮ ಡೆಮೋಸ್ಟ್ರೇಟ್ರು ಇದೆ, ನಮ್ಮದು ಕೂಡ 100ಕ್ಕೂ ಮಿಕ್ಕಿ ನಮ್ಮ ಎಂಪ್ಲಾಯೀಸ್ ಇದ್ದಾರೆ. ಹಾಗಾಗಿ ಅವರೆಲ್ಲ ಒಟ್ಟಿಗೆ ನಾವೆಲ್ಲರೂ ಸೇರಿ ನಾವು ಒಂದು ಅಂಗಡಿಯನ್ನು ನಾವು ಹೇಳುವಂತೆ ಎಲ್ಲ ಕಡೆಯಲ್ಲಿ ಕೂಡ ಹೇಳುವಂತೆ ಅಗರಿ ಹಬ್ಬ ಉತ್ಸವ ಅಂತೇಳಿ ನಾವು ಸುಮಾರು 25 ವರ್ಷದಿಂದ ಮಾಡ್ತಾ ಬಂದಿದ್ದೇವೆ. 7,000ಕ್ಕೂ ಮಿಕ್ಕ ನಾವು ಗೆಸ್ಟ್ಗಳನ್ನು ಗೌರವಿಸಿದ್ದೇವೆ. ಅದಕ್ಕೂ ಹೆಚ್ಚು 7,000ಕ್ಕೂ ಮೀರಿ ಬಹುಮಾನವನ್ನು ಕೊಟ್ಟುಕೊಂಡು ನಮ್ಮ ಎಲ್ಲರೂ ಸ್ಟಾಫಿನವರು ಅದಕ್ಕೆ ಸಹಕರಿಸಿದ್ರಿಂದ ಅದಕ್ಕೆ ಅಗರಿ ಹಬ್ಬ ಉತ್ಸವ ಅಂತೇಳಿ ನಾವು ಹೆಸರನ್ನಿಟ್ಟು ಅದನ್ನು 25 ವರ್ಷದಕ್ಕೂ ಮೀರಿ ನಾವು ಮಾಡ್ತಾ ಬಂದಿದ್ದೇವೆ. ಸರ್, ಇವತ್ತು ಇಷ್ಟು 25 ವರ್ಷ ಕಳೆದರೂ ಕೂಡ ಇಷ್ಟರವರೆಗೆ ಒಂದೇ ಒಂದು ಈ ರೀತಿಯ ಸೋಷಿಯಲ್ ಮೀಡಿಯಾಗಳಲ್ಲಿ ಜಾಹೀರಾತುಗಳು ಕಾಣಲಿಲ್ಲ. ಇದರ ಹಿಂದಿನ ಕಾರಣ ಏನು? ಜನರಿಗೂ ಆದರೂ ಕೂಡ ಇಷ್ಟು ವಿಶ್ವಾಸ ಬರೋದಕ್ಕೆ ಏನು ಇದರ ಹಿಂದಿನ ರಹಸ್ಯ ನಿಮ್ಮದು ಅಂತ? ಅದರಲ್ಲಿ ಕಾರಣ ಏನು ಅಂತ ಹೇಳಿದರೆ, ನಾವು ಜನರೊಟ್ಟಿಗೆ ನೇರವಾಗಿ ಬೆರೀತಾ ಇದ್ದೇವೆ. ನಮ್ಮ ಮ್ಯಾನೇಜರ್ ಸ್ಟಾಫು ಕೂಡ ಎಲ್ಲ ಕಸ್ಟಮರ್ ಒಟ್ಟಿಗೆ ಬೆರೀತಾ ಇರೋದ್ರಿಂದ ನಮಗೆ ಸೇಲು ಅದರಿಂದಾನೇ ಬರ್ತಾ ಉಂಟು. ಮತ್ತು ಬಾಯಿಂದ ಬಾಯಿಗೆ ಅಲ್ಲಿ ಅಗರಿಗೆ ಹೋದರೆ ಒಳ್ಳೆ ಸರ್ವಿಸ್ ಸಿಗ್ತದೆ, ಒಳ್ಳೆ ಮಾತಾಡಿಸ್ತಾರೆ, ಮನೆಗೆ ಹೋದಾಗೆ ಆಗ್ತದೆ. ಅನಂತರ ನಮ್ಮೆಲ್ಲರೂ ಪ್ರೀತಿಯಿಂದ ಮಾತಾಡಿಸ್ತಾರೆ, ಅನಂತರ ಐಟಮ್ಗಳನ್ನು ತೋರಿಸ್ತಾರೆ, ಅನಂತರ ಸರ್ವಿಸ್ ವಿಷಯ ಬಂದಾಗಲೂ ಕೂಡ ಇಮಿಡಿಯೇಟ್ ಅದಕ್ಕೆ ಸ್ಪಂದಿಸಿ ನಮಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಹೇಳುವಂಥ ಒಂದು ಖುಷಿಯಿಂದಲೇ ನಾವು ಬೆಳೆದು ಬಂದಿದ್ದೇವೆ. ಹಾಗಾಗಿ ಬೆಳೀತಾ ಇರುವಾಗ ನಾವು ಅದೇ ರೀತಿಯಲ್ಲಿ ಮುಂದುವರಿತಾ ಬಂದು ಈಗ ನಾವು ನಿಮ್ಮನ್ನು ಬರಿಬೇಕಾಯಿತು. ಯಾಕೆ ಹೇಳಿದರೆ ಎಲ್ಲರೂ ಕೂಡ ಅದರಲ್ಲಿರುವಾಗ ನಮಗೆ ಅದು ಕೂಡ ಒಂದು ಈಗ ಪ್ರಧಾನ ಸಂಸ್ಥೆ ಅಂದರೆ ಈ ವಿಷಯ ಬೇಕಾಗಿದೆ ಸೋಷಿಯಲ್ ಮೀಡಿಯಾ. ಹಾಗೆ ಅದಕ್ಕೂ ಕೂಡ ನಾವು ಎಂಟ್ರಿ ಆಗ್ತಾ ಇದ್ದೇವೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್ ಕರೆಸಿಕೊಂಡಿದ್ದು. ಅದಕ್ಕೆ ನಾನು ಫಸ್ಟಿಗೆ ನಿಮಗೆ ಧನ್ಯವಾದ ಹೇಳಿರೋದು. ಈಗ ನಮ್ಮ ಮೈನ್ ಟಾಪಿಕ್ ಬರೋಣ. ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ, ಆದರೆ ನಮಗೇನು ಈ ಅಗರಿಯಿಂದ ಮುಂದಿನ ದಿನಗಳಲ್ಲಿ ಲಾಭ ಅಂತ ಜನ ಯೋಚನೆ ಮಾಡ್ತಾನೆ ಇರ್ತಾರೆ. ಅಂದರೆ ಎಲ್ಲಿ ಆಫರ್ಗಳು ಸಿಗುತ್ತೆ, ಎಲ್ಲಿ ಕಡಿಮೆಗೆ ಸಿಗುತ್ತೆ, ಇದರ ಬಗ್ಗೆ ಆಲೋಚನೆಗಳು ಬರ್ತಾ ಇರಬೇಕಿದ್ರೆ ಸೆಪ್ಟೆಂಬರ್ 22ರಿಂದ GSTಯಲ್ಲಿ ಕಡಿತಾ ಇದೆ. ಹಾಗೆಯೇ ದಸರಾ, ದೀಪಾವಳಿ ಬರ್ತಾ ಇದೆ. ಅದರಿಂದ ಏನಾದರೂ ಒಂದು ದೊಡ್ಡ ಹಬ್ಬದ ವಾತಾವರಣ ನಿರ್ಮಾಣ ಆಗಿರ್ಬೋದಲ್ವಾ? ಏನಂತ ಹೇಳಿ ಅಂತ. ಅದೇ GSTದ್ದು ಒಂದು ದೊಡ್ಡ ಎಕ್ಸ್ಪೆಕ್ಟೇಷನ್ ನಮ್ಮ ಮುಂದಿದೆ. ಅಂದರೆ ಸುಮಾರು 28% GSTಯನ್ನು 18%ಗೆ ಇಳಿಸಿದ್ದಾರೆ. 18% ಇದನ್ನು 5%ಗೆ. ಹಾಗಾಗಿ ತುಂಬ ದೊಡ್ಡ ಬದಲಾವಣೆ ಆಗ್ತದೆ, ದೊಡ್ಡ ಸೇಲ್ ಆಗ್ತದೆ ಅಂತೇಳಿ ಎಲ್ಲರೂ ಕಾಯ್ತಾ ಇರ್ತಾರೆ. ಅಂದರೆ ಕಡಿಮೆ ಬೆಲೆಗೆ ಸಿಗುವಾಗ ಎಲ್ಲರಿಗೂ ತಗೊಳ್ಳುವಂತ ಕಾಣ್ತದೆ. ಹಾಗಾಗಿ ಅದನ್ನೊಂದು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಮತ್ತು ಪ್ರತಿ ದಸರಾ, ದೀಪಾವಳಿ ಅದು ನಮಗೆ ಒಂದು ದೊಡ್ಡ ಹಬ್ಬ. ಅದರಲ್ಲಿ ನಮ್ಮ ಮನೆಯಲ್ಲಿಯೂ ಹಬ್ಬ, ಅಂಗಡಿಯಲ್ಲೂ ಹಬ್ಬ. ಅಂದರೆ ಎಲ್ಲರೂ ಕೂಡ ಆ ದಿವಸ ಏನಾದರೂ ಪರ್ಚೇಸ್ ಮಾಡಬೇಕು ಹೇಳುವಂಥ ಉದ್ದೇಶದ. ಹಾಗಾಗಿ ಬೇರೆ ಬೇರೆ ಆಫರ್ಸ್ಗಳು ನಮ್ಮಲ್ಲಿದೆ. ಅಂದರೆ ಕಂಪೆನಿಯಿಂದ ಈಗ 000 ಆಫರ್ ಅಂತ ಹೇಳಿದೆ. 000 ಅಂತ ಹೇಳಿದರೆ ಅವರು ಇಂಟ್ರೆಸ್ಟ್ ಇಲ್ಲ, ಪ್ರೊಸೆಸಿಂಗ್ ಫ್ರೀ ಇಲ್ಲ, EMI ಫಸ್ಟಿಗೆ ಕೊಡಲಿಕ್ಕೂ ಇಲ್ಲ. ಅಂದರೆ ಫಸ್ಟಿಗೆ 1 ರೂಪಾಯಿ ಕೊಟ್ಟು ಕೊಂಡೋಗುವಂಥ ಆಫರ್ ಅದು ಕೂಡ ಇದೆ. ಆಮೇಲೆ ನಮಗೆ ಬೇರೆ ಬೇರೆ ಕಂಪೆನಿ ಆಫರ್ಸು, ಅಂದರೆ ವಾರಂಟಿಯನ್ನು ಜಾಸ್ತಿ ಮಾಡ್ತಾರೆ. ಅದಾದಮೇಲೆ ಈಗ 1 ವರ್ಷ ಟಿವಿಗೆ ವಾರಂಟಿ ಇದ್ದರೆ 3 ವರ್ಷ ವಾರಂಟಿಯನ್ನು ಕೊಡ್ತಾರೆ, 20 ವರ್ಷ ವಾರಂಟಿಯನ್ನು ರೆಫ್ರಿಜರೇಟ್ರಿಗೆ ಕೊಡ್ತಾರೆ. ಆ ರೀತಿಯ ಆಫರ್ಗಳು ಕೂಡ ನಮಗೆ ಈ ಸಮಯದಲ್ಲಿ ಎಲ್ಲರೂ ಕೂಡ, ಅಂದರೆ ನಾವು ಮತ್ತು
ಕಂಪೆನಿಗಳು, ಆಮೇಲೆ ಗ್ರಾಹಕರು ನಮಗೆ ಬರಬೇಕು ಅಂತ ಹೇಳಿದರೆ ಕಂಪೆನಿಯವರು ಆಫರ್ ಮಾಡ್ತಾರೆ. ಹಾಗಾಗಿ ಅದೊಂದು ರೀತಿಯಲ್ಲಿ ದೊಡ್ಡ ಉತ್ಸವ ಆಗಿ ಮನೆಯಲ್ಲಿ ನಾವು ಪಟಾಕಿ ಎಲ್ಲ ಬಿಟ್ಟು ದೀಪಾವಳಿಯನ್ನು ಆಚರಿಸಿದ ಹಾಗೆ ಇಲ್ಲಿ ಐಟಮನ್ನು ಮಾರಿ ನಾವು ಸಂತೋಷದಿಂದ ದೀಪಾವಳಿಯನ್ನು ಆಚರಿಸಲಿಕ್ಕೆ ಒಂದು ವೇದಿಕೆ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಆ ಆಫರ್ಗಳಲ್ಲಿ ಬೇರೆ ಬೇರೆ, ಈಗ ನಮ್ಮದು ಅಗರಿ ಹಬ್ಬ ಉತ್ಸವದ ಕೂಪನ್ ಇದೆ, ಮತ್ತು ವಿಜಯವಾಣಿ ಪತ್ರಿಕೆಯ ಕೂಪನ್ ಇದೆ, ವಿಜಯ ಕರ್ನಾಟಕದ ಕೂಪನ್ ಇದೆ, ಅವರು ಕೂಡ ಡ್ರಾಗಳನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಕಂಪೆನಿಗಳು ಬೇರೆ ಬೇರೆ ಸ್ಕ್ರ್ಯಾಚ್ ಕಾರ್ಡು, ಆಮೇಲೆ ಎಕ್ಸ್ಟೆಂಡ್ ವಾರಂಟಿ ಕಾರ್ಡ್ ಅದರದ್ದು ಆಫರು, ಹೀಗೆ ಎಲ್ಲರೂ ಅದನ್ನು ಕೂಡ ಆಫರನ್ನು ತರ್ತಾ ಇದ್ದಾರೆ. ಅನಂತರ ನಮ್ಮ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಅದಕ್ಕೆ ಕೂಡ ಬ್ಯಾಂಕಿನಿಂದ ಸಪರೇಟ್ ಅಪ್ ಟು 25% ಆಫರ್ ಇದೆ. ಆಮೇಲೆ ಆನ್ಲೈನ್ ರೇಟ್ಗಳಿಗೂ ಕೂಡ ನಾವು ನೇರವಾಗಿ ಕಾಂಪೀಟ್ ಮಾಡೋದ್ರಿಂದ ಅದರಲ್ಲಿ ರೇಟ್ ನಿಮ್ಮದು, ಆಫರ್ ನಮ್ಮದು ಎಂಬಂತ ನಮ್ಮದೊಂದು ಸ್ಲೋಗನ್ ಇದೆ. ಆ ಸ್ಲೋಗನಲ್ಲಿ ಏನು ಹೇಳಿದರೆ, ನಿಮಗೆ ಏನಾದರೂ ಸಮಸ್ಯೆ ಬಂತು, ರೇಟಲ್ಲಿ ಏನಾದರೂ ಕಾಂಪಿಟೇಷನ್, ನೀವೇ ರೇಟ್ ಕೇಳ್ಬೋದು, ನೋಡಿ ಇಲ್ಲಿ ಈ ರೇಟ್ ಇದೆ, ಆನ್ಲೈನಲ್ಲಿ ಈ ರೇಟ್ ಇದೆ, ನಾವು ಅದನ್ನು ಕೊಡ್ತೇವೆ. ಹಾಗಾಗಿ ಕೆಲವೊಮ್ಮೆ ಆ ರೀತಿಯಲ್ಲೂ ಕೂಡ ಅದು ಯಾವ ಸೈಟ್ ಅದರಲ್ಲಿ ಇದ್ದರೆ ಅದನ್ನು ಕೂಡ ನಾವು ಮಾಡ್ತಾ ಬಂದುದರಿಂದ ಗ್ರಾಹಕರಿಗೆ ಅಲ್ಲಿಗೆ ಹೋದರೆ ನಮಗೆ ಒಂದು ಈ ರೇಟ್ ಸಿಗ್ತದೆ ಮತ್ತು ಎಲ್ಲಿ ರೇಟಿಗೆ ಕೂಡ ನಮಗೆ ಬರ್ತದೆ ಹೇಳಿ ನಾವು ಹಾಗೆ ಗ್ರಾಹಕರನ್ನು ಬೆಳೆಸ್ತಾ ಬಂದಿದೆ. ಅದು ಆಫರ್ಗಳೆಲ್ಲ ಈಗ ನಮ್ಮ 22ನೇ ತಾರೀಕಿನಿಂದ ಆರಂಭ ಆಗ್ತಾ ಇದೆ. ಮೊದಲು ಏನಂದರೆ ಟಿ ವಿ ಆದರೆ ಟಿ ವಿ ಮಾತ್ರ ತಗೊಂಡು ಹೋಗಬೇಕಿತ್ತು, ಈಗ ಹಾಗೆ ಇಲ್ಲ. ಟಿ ವಿ ಒಟ್ಟಿಗೆ ಮಿಕ್ಸಿ, ಫರ್ನಿಚರು, ಅನಂತರ ಸಣ್ಣ ಸಣ್ಣ ಐಟಮ್ಗಳು ಕೂಡ ಅದನ್ನು ಬಜಾಜ್ ಮತ್ತು HDFC ಎಲ್ಲ ಕಂಪನಿ ನಮ್ಮ ಯಾರು ಫೈನಾನ್ಸ್ ಮಾಡ್ತಾರ 4-5 ಫೈನಾನ್ಸ್ನವರು ಗ್ರಾಹಕರಿಗೆ ಕೊಡ್ತಾರೆ. ಮೊದಲು ಇದಾದರೆ ಇದನ್ನೇ ಕೊಂಡೋಗ್ಬೇಕಿತ್ತು, ಒಟ್ಟು ಮಾಡಲಿಕ್ಕೆ ಆಗ್ತಿರಲಿಲ್ಲ. ಈಗ ಸಣ್ಣ ಐಟಮ್ಗಳು ಮಿಕ್ಸಿ, ತಾವ, ಟಿ ವಿ, ಫ್ರಿಜ್ಜು ಎಲ್ಲವನ್ನು ಸೇರಿಸಿ ಕೊಂಡೋಗುವಂಥ ಒಂದು ಅವಕಾಶ ಕೂಡ, ವ್ಯವಸ್ಥೆ ಕೂಡ ಫೈನಾನ್ಸ್ನವರು ಮಾಡಿದ್ದಾರೆ. ಓಕೆ, ಹಾಗಿದ್ರೆ EMI ಸೌಲಭ್ಯಗಳು ಕೂಡ ನಮ್ಮಲ್ಲಿ ಇದೆ. ಆ EMI ಮೂಲಕವೂ ಕೂಡ ಕೊಂಡೊಯ್ಯುವುದಕ್ಕೆ ಗ್ರಾಹಕರಿಗೆ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಏನು ಹೇಳಿದರೆ, ಕೆಲವರಿಗೆ ಸಣ್ಣ ಐಟಮ್ಗಳು ಕೂಡ ಬೇಕಾಗ್ತದೆ. ಈಗ ನೀವು ಹೇಳಿದಾಗ ಬೆಡ್, ಮಿಕ್ಸಿ, ಗ್ರೈಂಡರು ಎಲ್ಲ ಸಾಧಾರಣ ಒಂದು 5,000, ಅದಕ್ಕೊಂದು ಬೇರೆ ಐಟಮನ್ನು ಸೇರಿಸಿ ಅದನ್ನು ಕೂಡ ಆರಾಮದಲ್ಲಿ ಕೊಂಡೊಯ್ಬೋದು. ಅನಂತರ ಅವರಿಗೆ ಕಾರ್ಡ್ ವ್ಯವಸ್ಥೆ ಇರುವುದರಿಂದ ಎಲ್ಲ ಡಾಕ್ಯುಮೆಂಟ್ ಇರ್ತದೆ. ಈಗ ಒಂದು 5 ನಿಮಿಷದ ಒಳಗೆ ಅದು ಪ್ರೊಸೆಸಿಂಗ್ ಆಗ್ತದೆ. ಅವರು ಕರೆಕ್ಟಾಗಿ ಅವರ ಸಿಬಿಲ್ ಸ್ಕೋರ್ ಇದ್ದರೆ ಮೊದಲಿನಾಗೆ ಕಾಯಬೇಕು, ಆನಂತರ ಚೆಕ್ ಕೊಡಬೇಕು, ಆಮೇಲೆ ಅವರ ಎಲ್ಲ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಆಮೇಲೆ ಎಲ್ಲ ಈಗ ಯಾವುದೂ ಇಲ್ಲ, ಅಂದರೆ ಬೇಗ ಪ್ರೊಸೆಸಿಂಗ್ ಆಗ್ತದೆ. ಆಮೇಲೆ ಅವ್ರದ್ದು ಡೀಟೇಲ್ಸ್ ಮತ್ತು ಬಜಾಜ್ ಫೈನಾನ್ಸ್ನವರು ಕೂಡ ಅದರ ಡೀಟೇಲ್ಸ್ ಅವ್ರ ಹತ್ರ ಇರುವುದರಿಂದ ಅದು ಬೇಗವಾಗಿ ಅವರಿಗೆ ಐಟಮನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇವತ್ತು ನಾನು ತೋರಿಸಿಕೊಟ್ಟಿರ್ತಕ್ಕಂಥದ್ದು ಮಂಗಳೂರಿನ ಮೇರಿ ಹಿಲ್ ಹಾಗೇನೆ ಸುರತ್ಕಲ್ಲಲ್ಲಿರ್ತಕ್ಕಂಥ ಈ ಬ್ರಾಂಚ್ಗಳನ್ನು. ಆದರೆ ನೀವು ಹೇಳಿರುವಂಥ ಆಫರ್ಗಳು ಈ 2 ಕಡೆಯಲ್ಲಿ ಮಾತ್ರವಾ ಅಥವಾ ನಮ್ಮ ಅಗರಿಯ ಎಲ್ಲ ಬ್ರಾಂಚ್ಗಳಲ್ಲಿ ಇರುತ್ತಾ? ನಮ್ಮ ಆಫರ್ಗಳು ಎಲ್ಲ ಬ್ರಾಂಚ್ಗಳಲ್ಲಿ ಇದೆ. ಯಾಕಂತ ಹೇಳಿದ್ರೆ ಎಡಪದದಲ್ಲಿ ಹೋದರೂ ಕೂಡ ಅದೇ ಆಫರ್ ಸಿಗ್ತದೆ. ಆದರೆ ಅಲ್ಲಿ ಬ್ರಾಂಚ್ ಸ್ವಲ್ಪ ಸಣ್ಣದಿರ್ಬೋದು, ಆದರೆ ಆಫರ್ಗಳು ಎಲ್ಲಿ ಬಂದು ನೋಡಿದ್ರು ಅದನ್ನು ನಾವು ಖಂಡಿತವಾಗಿಯೂ ಕೊಡ್ತೇವೆ. ಎಲ್ಲ ಕಡೆಯಲ್ಲಿ ಒಂದೇ ರೀತಿಯಲ್ಲಿದೆ. ಈಗ ಡೆಲಿವರಿ ವಿಚಾರಕ್ಕೆ ಬಂದರೆ ಫ್ರೀ ಆಗಿರುವಂಥ ಹೋಮ್ ಡೆಲಿವರಿಯಾ ಅಥವಾ ನಮ್ಮಲ್ಲೇ ವೆಹಿಕಲ್ಸ್ಗಳಿದೆಯಾ ಅಥವಾ ಅವರೇ ಪಡ್ಕೊಂಡು ಬರಬೇಕು, ಹೇಗೆ ಅಂತ? ನಮ್ಮದು ಯಾವಾಗಲೂ ಇಷ್ಟು ವರ್ಷದಿಂದಲೂ ಕೂಡ ನಾವು ಇಲ್ಲಿವರೆಗೆ ಡೆಲಿವರಿಗಿಂತ ₹1 ತಗೊಂಡಿಲ್ಲ ಕಸ್ಟಮರ್ ಹತ್ರ. ಅದು ಎಲ್ಲಿಂದ ಎಲ್ಲಿದ್ರು, ಯಾಕಂತ ಹೇಳಿದರೆ ಕಸ್ಟಮರ್ ಅಗರಿಗೆ ಬರೋದು, ಅವರು ಮಂಗಳೂರಿಂದ ಬರಲಿ, ಪುತ್ತೂರಿಂದ ಬರಲಿ ಅಥವಾ ಉಡುಪಿಯಿಂದ ಬರಲಿ, ಅವರು ನಮ್ಮ ಮೇಲೆ ಪ್ರೀತಿ ಇಟ್ಟು ಬರ್ತಾರೆ. ಅಲ್ಲಿ ಅಂಗಡಿ ಅಲ್ಲೇ ಸಿಗ್ತದೆ, ಅವರಿಗೆ ಹತ್ತಿರ ತಗೊಂಡು ಅವರೇ ಹಿಡ್ಕೊಂಡು ಹೋಗ್ಬೋದು. ಆದರೆ ನಮ್ಮಲ್ಲಿ ಬರುವಾಗ ಅದು ನಮಗೆ ಸ್ವಲ್ಪ ನಮಗೆ ಏನಂತ ಹೇಳಿದ್ರೆ ಖರ್ಚಿಂದ ಕಾಣ್ಬೋದು. ಆದರೆ ಉಡುಪಿಯಿಂದ ಬಂದು ನಮಗೆ ಬಂದು ಕೊಡುವಾಗ ನಮಗೆ ಬಿಸ್ನೆಸ್ಸು ಹೆಚ್ಚಾಗ್ತದೆ. ಆಗ ನಾವೇನು ಮಾಡ್ತೇವೆ, ನಮಗೆ ಟರ್ನ್ ಓವರ್ ಬಹಳ ಮುಖ್ಯ ಆದುದರಿಂದ ಅದನ್ನೆಲ್ಲ ನಾವು ಗಮನಿಸೋದಿಲ್ಲ. ಅವರಿಗೆ ಸಂತೋಷದಿಂದ ಎಷ್ಟು ದೂರ ಇದ್ದರೂ ಕೂಡ ಅದು ಅವರು ನಮ್ಮ ಮೇಲೆ ಪ್ರೀತಿ ಕೊಟ್ಟಷ್ಟು ಬಂದಿದ್ದೇವೆ ಅಂತ ಹೇಳಿ ನಾವು ಸಂತೋಷ ಪಡ್ತಾ ಅವರಿಗೆ ಮನೆಗೆ ಐಟಮನ್ನು ನಾವು ಭಾಳ ನಮ್ಮ ಹುಡುಗರೆಲ್ಲ ಸಂತೋಷದಿಂದ ಕೊಡ್ತಾ ಇದ್ದಾರೆ. ಹಾಗಿದ್ರೆ ಅಗರಿಯ ಒಳಭಾಗದಲ್ಲಿ 2 ಶೋರೂಮ್ಗಳ ಒಳಭಾಗದಲ್ಲಿರುವಂಥ ಐಟಮ್ಸ್ಗಳನ್ನು ಇವತ್ತು ನಾನು ತೋರಿಸಿದ್ದೇನೆ. ಸರ್, ನೀವಂತೂ ಬಹಳ ಚೆನ್ನಾಗಿ ಮಾತಾಡಿದ್ರಿ. ನಿಮ್ಮ ನೇರ ಮಾತುವೇ ಇವತ್ತಿನ ಗ್ರಾಹಕರಿಗೆ ಇಷ್ಟು ಆಕರ್ಷಣೆ ಆಗಲಿಕ್ಕೂ ಕಾರಣ, ಮತ್ತು ಆ ಪ್ಯೂರ್ ಆಗಿರುವಂಥ ಹಾರ್ಟ್ ಎಲ್ಲರ ಮನಸ್ಸಲ್ಲಿ ಉಳ್ಕೊಂಡು ಅಗರಿ ಇವತ್ತು ಲೋಕದಾದ್ಯಂತ ಜನಮನ್ನಣೆಯನ್ನು ಗಳಿಸೋದಕ್ಕೆ ಸಾಧ್ಯ ನಾನು ಭಾವಿಸ್ಕೊಳ್ತೇನೆ. ಇವತ್ತು ಕರೆಸಿ ಒಂದು ಒಳ್ಳೆಯ ಮಾತುಗಳನ್ನು ನಮ್ಮ ಗ್ರಾಹಕರಿಗೆ ಉಪಕಾರ ಆಗಲಿ ಅಂತ ನೀವು ಹೇಳಿದ್ದೀರಿ. ನಿಮಗೂ ಒಳ್ಳೆಯದಾಗಲಿ ಸರ್. ಆ ಭಗವಂತ ಇನ್ನಷ್ಟು ಶಕ್ತಿ ನಿಮಗೆ ಕೊಡಲಿ. ಕೇವಲ ಅಗರಿ ಬೆಳೆದರೆ ನೀವು ಅಥವಾ ನಿಮ್ಮ ಕನಸು ಮಾತ್ರ ಅಲ್ಲ, ಇಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ 100 ಮಂದಿಯ ಕನಸುಗಳು ಬೆಳೀತಾ ಇದೆ. ಅದು ಕೂಡ ತಮ್ಮ ಒಂದು ಯೋಚನೆ, ಮುಂದಾಲೋಚನೆ ಕೂಡ ಇದೆ. ಸೊ ಎಲ್ಲನೂ ಒಳ್ಳೆಯದಾಗಲಿ. ನಿಮಗೂ ದೀಪಾವಳಿ, ದಸರಾ ಹಬ್ಬದ ಶುಭಾಶಯ ತಿಳಿಸ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ತುಂಬ ಧನ್ಯವಾದ. ಹಾಗಾಗಿ ನಿಮ್ಮ ಸಹಕಾರ ಯಾವಾಗಲೂ ಇರಲಿ. ಅನಂತರ ನಮ್ಮ ಗ್ರಾಹಕರಿಗೂ ಕೂಡ ನಿಮ್ಮ ಇದರಿಂದಾಗಿ ಹೆಚ್ಚೆಚ್ಚು
ಗ್ರಾಹಕರು ಬರುವಂತಾಗಲಿ, ಅವರಿಗೂ ಕೂಡ ಸಂತೋಷದಿಂದ ನಾವು ಸರ್ವಿಸ್ ಕೊಟ್ಟಾಗ ಅಗರಿಯಲ್ಲಿ ಈ ರೀತಿಯ ಸರ್ವಿಸ್ ಸಿಗ್ತದೆ ಅಂತ ಹೇಳುವಂಥದ್ದು ಅವರಿಗೂ ಗೊತ್ತಾದರೆ ಅದೇ ನಮಗೆ ತುಂಬ ಸಂತೋಷ ಕೊಡ್ತದೆ ಅಂತ ಹೇಳ್ತಾ, ನಿಮ್ಮ ಈ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮ್ಮನ್ನು ಕೂಡ, ಯಾಕೆಂತ ಹೇಳಿದರೆ ನಾವು ನಿಮ್ಮನ್ನು ತಗೊಳ್ಳೋದು, ನೀವು ನಮ್ಮೊಟ್ಟಿಗೆ ಬರೋದು, ನಾವು ನಿಮ್ಮೊಟ್ಟಿಗೆ ಬರೋದು. ಹಾಗಾಗಿ ಇದು ಇಬ್ಬರು ಕೂಡ ಒಂದು ಒಳ್ಳೆಯದಾಗಿ ಮಾಡಿದಾಗ ಖಂಡಿತವಾಗಿಯೂ ಈ ವರ್ಷದ ದಸರಾ ದೀಪಾವಳಿ ಎಲ್ಲರಿಗೂ ಖುಷಿ ಕೊಡ್ತದೆ ಅಂತ ಹೇಳ್ತಾ ನಿಮ್ಮನ್ನು ಮತ್ತೊಮ್ಮೆ ನಮಗೆ ಸ್ವಾಗತಿಸಿ ಯಾವಾಗಲೂ ನಮ್ಮೊಂದಿಗೆ ಇರಿ ಅಂತೇಳಿ ನಾವು ಯಾವಾಗಲೂ ಹೇಳ್ತಾ ಇದ್ದೀವಿ. ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹತ್ತಿರದಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿ ಹೋದರೂ ಅಗರಿ ಇದೆ, ಅಲ್ಲಿಂದಲೇ ಈ ದೀಪಾವಳಿ ದಸರಾವನ್ನು ಆಚರಣೆ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದ.